ಮಾಡಲಿಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತು ಅನೇಕರಿಗೆ ಬೋಧನೆ ಹೇಳೋದಾಗಿರ್ತದೆ. ಮತ್ತೆ ಮೂರನೇದಾಗಿ ಏನಿದೆ, ಏನಂತೆ, ಮಹತ್ವ ಕಾರ್ಯಗಳು ಮಾಡಲಿಲ್ಲವೇ. ಮತ್ತೆ ಎಂದು ಆ ದಿನದಲ್ಲಿ ಏನ್ ಮಾಡ್ತಾರಂತೆ, ಎಷ್ಟೋ ಜನರು ಏನ್ ಮಾಡ್ತಾರಂತೆ, ನನಗೆ ಏನ್ ಮಾಡುವಂತೆ ಹೇಳುವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಹಂಗೆ ನಮ್ಮ ಲೈಫ್ ಆಗಿರ್ತದೆ. ಏನಂತಂದ್ರೆ, ದೇವರ ಹೆಸರು ಮೇಲೆ ನಾವು ಬೋಧನೆ ಮಾಡಿದೀವಿ, ಯೇಸು ಸ್ವಾಮಿ ಹೆಸರು ಮೇಲೆ ನಾವು ಬಿಡುಗಡೆ ಆಗಿದೆ, ನಮಗೆ ಹಾಗೆ ಮಾಡಿದ್ವಿ, ಇದೆಲ್ಲ ಓಕೆ, ದೇವರಿಗೆ ಸ್ತೋತ್ರ. ಅದ್ರ ಜೊತೆ ಇಷ್ಟೆಲ್ಲ ಮಾಡಿದ ಮೇಲೆ ನಾವು ಏನ್ ಮಾಡ್ಬೇಕಂತೆ, ದೇವರ ಚಿತ್ತದಲ್ಲಿ ನಡಿಬೇಕು. ಇವತ್ತು ಇಲ್ಲಿ ಬಂದಂತವರಿಗೆ ನೀವು ಎಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂದ್ರೂ ಕೂಡ ಅದರಲ್ಲಿ ದೇವ್ರ ಪ್ಲಾನ್ ಇರಬೇಕು. ಏನಿರ್ಬೇಕು, ಏನಿರ್ಬೇಕು. ಈಗ ಇಲ್ಲಿ ಹೋಗಿ ಬರ್ರಿ ಅಂತಂದ್ರೆ ಹೋಗಿ ಬಂದಿರ ನಿಮ್ಗೆ ಏನಾಗ್ತದಂತೆ ನಿಮ್ಗೆ ಗೊತ್ತಿರಲ್ಲ, ಗೊತ್ತಿರ್ತದ. ಅದಕ್ಕಾಗಿ ದೇವರ ಪ್ಲಾನ್ ಇದೇನ ಇಲ್ಲ ಅಂತ ನೀವು ತಿಳ್ಕೊಳ್ಬೇಕು. ನೋಡ್ರಿ, ಬಹಳಷ್ಟು ಸಾರಿ ನಾವು ಅಲ್ಲಿ ಹೋಗಿದ್ವಿ ಹಿಂಗಾಯ್ತು, ಅಲ್ಲಿ ಹೋಗಿದ್ರೆ ಹಿಂಗಾಗ್ತೀರಾ, ನಾವು ಸುಮ್ಮನೆ ಹೋದೆ ಅಂತ ಆಮೇಲೆ ನೀವು ಯಾಕೆ ಆಗ್ತೀರಾ ಗೊತ್ತಾ? ಯಾಕಂದ್ರೆ ನಿಮಗೆ ಸರಿಯಾದಂತ ದೇವರ ಚಿತ್ತ ಗೊತ್ತಿಲ್ಲದ್ರಿಂದ ನಿಮ್ಮಲ್ಲಿ ಅನಾಹುತಕ್ಕೆ ಕಾರಣರಾಗ್ತೀರಂತೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ತಂದೆ ಚಿತ್ತದಂತೆ ನಡೆಯುವನು ಏನಾಗುವಂತೆ, ಏನಾಗುತ್ತಾರಂತೆ, ರಾಜ್ಯಕ್ಕೆ ಸೇರುವನು. ಹಲ್ಲೆಲೂಯಾ. ಸ್ನೇಹಿತರೆ, ಕದ್ದುಕೊಳ್ಳಕ್ಕೆ, ಹಾಳು ಮಾಡೋದಕ್ಕೆ ಬರ್ತೇನೆ ಹೊರತು ಮತ್ತೆ ಅದಕ್ಕೂ ಬರುವುದಿಲ್ಲ. ಹಲ್ಲೆಲೂಯಾ. ಸೊ ಆ ಒಂದು 10ನೇ ವಾಕ್ಯ ಓದಿ, ಯೋಹಾನ ಬರೆಸುವ 10ನೇ ವಾಕ್ಯ ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಆಮೆನ್. ಹಲ್ಲೆಲೂಯಾ. ಆದ್ರೆ ಮುಂದೆ ಹೋದ್ರೆ, ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ, ನಾನಾದರೂ ಅವುಗಳಿಗೆ ಏನಿರಬೇಕಂತ ಜೀವವಿರಬೇಕು. ಸೊ ದೇವರಲ್ಲಿ ಇದ್ದಾಗ ಮಾತ್ರ ನಿಮ್ಮ ಲೈಫ್ ಸೇಫ್ ಆಗಿರ್ತದೆ ಮತ್ತು ನಿಮ್ಮ ಲೈಫ್ ಜೀವ ಆಗಿರ್ತದೆ. ದೇವರ ಹಲ್ಲೆಲೂಯಾ. ಒಂದು ವೇಳೆ ದೇವರಲ್ಲಿ ಇಲ್ಲ ಅಂತಂದ್ರೆ ನೀವು ಯಾವತ್ತೂ ಕೂಡ ಶಾಶ್ವತವಾಗಿರ್ತೀವಿ, ನಾವು ಆರೋಗ್ಯವಾಗಿರ್ತೀವಿ, ನಾವು ಇವತ್ತು ಚಂದ ಇರ್ತೀವಿ, ಇವತ್ತು ನಾವು ಆರೋಗ್ಯದಿಂದ ಒಳ್ಳೆ ವರ್ಷ, ಬಹಳಷ್ಟು ವರ್ಷ ಬದುಕ್ತೀವಿ ಅಂತ ಹೇಳಕ್ಕ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮನ್ನು ತಾಯಿ ಮಕ್ಕಳು ಯಾರಿದ್ದಾರಂದ್ರೆ ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತದೆ, ನಾವಂತೂ ಅದಕ್ಕೆ ಏನ್ ಮಾಡಕ್ ಬಂದಿದ್ದೀನಿ, ಜೀವ ಇರ್ಬೇಕಂತ. ಮತ್ತೆ ಅದು ಎಂತ ಜೀವನ, ಅದು ಸಮೃದ್ಧಿ ಆಗಿರ್ಬೇಕಂತ ದೇವ್ರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಏನಾಗ್ತಿರ್ಬೇಕಂತೆ, ಹಲ್ಲೆಲೂಯಾ. ಅಂದ್ರೆ ಸಮೃದ್ಧಿ ಅಂದ್ರೆ ಡೆವಲಪ್ ಆಗ್ತಾ ಇದೆ. ಏನಾಗ್ತಾ ಇರ್ಬೇಕಂತೆ, ಇವತ್ತು ದೇವರಲ್ಲಿ ಇದ್ದೀರಿ ಅಂದ್ರೆ ಇನ್ನೊಂದು ಪರಿಸ್ಥಿತಿಗೆ ಹಲ್ಲೆಲೂಯಾ. ಇವತ್ತು ರೋಗದಲ್ಲಿ ಇದ್ದೀರಾ ಅಂದ್ರೆ ಆ ರೋಗದಿಂದ ಬಿಡುಗಡೆ ಮಾಡಿ ಉನ್ನತ ಸ್ಥಿತಿಗೆ ಬರ್ತಾರೆ. ಇವತ್ತು ಬಡತನದಲ್ಲಿ ಇದ್ದೀರಾ ಅಂದ್ರೆ ಬಡತನವನ್ನು ತೆಗೆದುಹಾಕಿ ಉನ್ನತ ಸ್ಥಿತಿಗೆ ದೇವರು ತರವನಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತದೆ ಏನಂತಂದ್ರೆ, ಸಮೃದ್ಧಿ ಆಗಿರ್ಬೇಕಂತದ್ದು ನಾನೇನ್ ಮಾಡಿದ್ದೀನಿ, ಬಂದಿದ್ದೀನಿ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ಇಲ್ಲಿ ಬಂದಂತ ನಾವು ಕೂಡ ಇವತ್ತು ನಮ್ಮ ಜೀವಿತ ಸಮೃದ್ಧಿ ಆಗ್ಬೇಕಾದ್ರೆ ದೇವರು ಪ್ರಸನ್ನತೆ ದೇವರಿಗೆ ನಾವು ಏನು ಮಾಡಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾರೆ ಅಲ್ಲ. ಶಿಷ್ಯರಿಗೆ ಹೇಳ್ತಾರೆ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿ. ಪ್ರೈಸ್ ದಿ ಲಾರ್ಡ್. ಯೇಸು ನೀವು ಹೇಳಿಲ್ಲ ಕೇಳಿಸ್ಲತ್ತ, ಆಯ್ತು ಸೌಂಡ್ ಬರ್ತಿಲ್ಲ ಆದ್ರೂ ಕೇಳಿಸ್ಲತ್ತ. ಇವತ್ತು ನೀವು ಸಮೃದ್ಧಿ ಆಗ್ಬೇಕಾದ್ರೆ ದೇವರ ಚಿತ್ತದಲ್ಲಿ ಇರಬೇಕು. ಹಲ್ಲೆಲೂಯಾ. ಅವಾಗ ಹೇಳ್ತಾರೆ ಜನ, ಅರೆ ಇವನು ಇಷ್ಟು ಹಾಳಾಗಿದ್ದ ಮನುಷ್ಯ ಇಷ್ಟು ಹೆಂಗ್ ಒಳ್ಳೆಯವರಾಗಿದ್ದಾರಂತ, ಇವ್ರು ಇಷ್ಟು ಕೆಟ್ಟದಾಗಿದ್ದು ಇವ್ರ ಲೈಫು ಈಗ ಹೆಂಗೆ ಬದಲಾಗಿದ್ದಾರೆ ಅಂತ ಅವಾಗ ಸಾಕ್ಷಿ ನಿಮ್ಮ ಒಳಗಡೆ ಬಂದ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ಅವುಗಳಿಗೆ ಜೀವ ಇರಬೇಕು, ಅವುಗಳಿಗೆ ಬದಲಾಯಿಸಬೇಕು, ಅವರ ಕುಟುಂಬಗಳು ಬದಲಾಯಿಸಬೇಕು ಅಂತ ದೇವರು ನಿಮಗೋಸ್ಕರ ಬಂದಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇದ್ದು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬುವ, ಯಾರು ನಂಬುವ, ಮನುಷ್ಯರು ನಂಬುವ, ಟ್ರೈನ್ ಮಾಡುವಂತ ನಂಬುವ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮನುಷ್ಯರು ನಂಬಿದ್ರೆ ನಾಶ ಆಗ್ತದೆ. ಹಲ್ಲೆಲೂಯಾ. ಯಾರನ್ನು ನಂಬುವ, ಸೈತನಿಗೆ ಹೇಳ್ತಾ ಇರ್ತದೆ ನೀನು ಉದ್ಧಾರ ಆಗಲ್ಲ ಅಂತ, ನಿನ್ ಒಳಗಡೆ ಆಲೋಚನೆ ಬರ್ತಾ ಇರ್ತದೆ ನೀನು ಸುಧಾರಿಸಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂತ ಟೈಮಲ್ಲಿ ನೀವು ಏನ್ ಹೇಳ್ಬೇಕು ಅಂತ, ಆಮೇಲೆ ನಂಬಿದವ್ರು ಇದ್ದವ್ರು ಹೇಳ್ಬೇಕು, ಇವತ್ತು ನನ್ಗೆ ನನ್ನ ಜೀವಿತದಲ್ಲಿ ಏನು ನಡೀತಾ ಇದೆ ಇದು ಇವತ್ತೇ ಕೊನೆ ಅಂತ ಹೇಳ್ಬೇಕು. ಹಲ್ಲೆಲೂಯಾ. ಇವತ್ತೇ ಇದು ಅಂತ್ಯ. ಆದ್ರೆ ಇವತ್ತು ಸೈತ ನನ್ನ ವಿಷಯದಲ್ಲಿ
ಟೆನ್ಷನ್ ಮಾಡುವಂತ ಪರಿಸ್ಥಿತಿ ಬರ್ತದೆ. ಹಾಲೆಲೂಯಾ. ಸೊ ಅದಕ್ಕಾಗಿ ಅವಾಗ ಹೇಳ್ತದೆ, ಆತನ ನಂಬುವ ಒಬ್ಬರಾದರೂ ಯಾರ ದೇವರ ಮೇಲೆ ನಂಬಿಕೆ ಸ್ಟ್ರಾಂಗ್ ಇಟ್ಟಿದ್ದೀರಿ, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಮರಣ ಬರಲಿ, ದೇವರಿಗನ್ನು ಫಾರ್ ಎಕ್ಸಾಂಪಲ್ ಆಗಿ ಯೋಬನ್ ಲೈಫ್ ಅಲ್ಲಿ ಬಹಳಷ್ಟು ಕಷ್ಟ ಬಂದಿತ್ತ ಇಲ್ಲ. ಎಲ್ಲರೂ ಹೇಳಿದ್ರು ಇವನು ಸತ್ತೋಗ್ತಾನೆ, ಹಾಳಾಗಿದೆ ಇವನು ಲೈಫ್ ಅಂತಾನೆ ಇಲ್ಲ. ಅವ್ರ ದೋಸ್ತ ಫ್ರೆಂಡ್ಸ್ ಹೇಳ್ತಾರೆ ಏನಂದ್ರೆ, ಇವ ಶಾಪಗ್ರಸ್ತ ಆಗಿದ್ದಾನ, ಇವ ದೇವರ ವಿರುದ್ಧವಾಗಿ ಏನೋ ಕಾರ್ಯ ಮಾಡಿದ್ದಾನೆ ಅಂತ ಹೇಳ್ತಾನೆ. ಅವಾಗ ದೇವರಿಗೆ ಸ್ತೋತ್ರ ಮಾಡ್ತಾನೆ. ಏನಂತ ಹೇಳ್ತಾನೆ, ಇಂಥ ಸ್ನೇಹಿತರು ನನಗೆ ಕೊಟ್ಟಿದ್ದ ದೇವರೇ ನಿನಗೆ ಸ್ತೋತ್ರ, ಯಾಕಂದ್ರೆ ಇಂಥ ರಿಯಾಲಿಟಿ ಜನ ನನಗೆ ತಿಳಿಸ್ತಾ ಇದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹೇಳ್ತಾನೆ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮಗೆ ಯಾರ ಏನು ಅನ್ಬೇಕು, ನೀವು ಫುಲ್ ಅವು ಅಷ್ಟು ಅಂತಾರಿಲ್ಲ, ಅವು ಒಂದಂದ್ರೆ 3 ಮಾಡ್ಕೊಡ್ತೀವಿ. ಬಟ್ ಇವಾಗ ಯಾವ ಹಾಗೆ ಮಾಡಿಲ್ಲ, ಅವ್ರಿಗೋಸ್ಕರ ಪ್ರೇಯರ್ ಮಾಡಿದ್ರು ಅಂತ ವಾಕ್ಯ. ಹಾಲೆಲೂಯಾ. ಏನ್ ಮಾಡಿದ್ರು ಅಂತ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು ದೇವರು ವಾಕ್ಯ. ಪ್ರೈಸ್ ದಿ ಲಾರ್ಡ್. ನಾವೇನ್ ಮಾಡ್ತೀವಿ, ಅವ್ರಿಗಿಂತ ಹೆಚ್ಚಿಗೆ ಆದ ತೋರಿಸ್ಬೇಕು. ನನಗೆ ಹಾಗಂತೀವಿ ನೋಡ್ರಿ, ನಾ ಏನಿದ್ದ ತೋರಿಸ್ತೀನಿ. ಪ್ರೈಸ್ ದಿ ಲಾರ್ಡ್. ಆದ್ರೆ ಯೋಬನಿಗೆ ಏನಾಯ್ತು ಅಂದ್ರೆ, ಅಷ್ಟೆಲ್ಲ ಅಂದ್ರೂ ಕೂಡ ಲಾಸ್ಟಿಗೆ ಏನಾಯ್ತು, 2ರಷ್ಟು ದೇವರು ಏನ್ ಮಾಡಿದ್ರು ಅಂತ, ಮೊದಲಿಗಿಂತ 7ರಷ್ಟು ಆಶೀರ್ವಾದ ಮಾಡಿದ್ರು ಅಂತ. ಇವತ್ತು ನೀವು ದೇವರ ಆಶೀರ್ವಾದದಲ್ಲಿ ಇದ್ರೆ, ದೇವರ ಪ್ಲಾನ್ ಅಲ್ಲಿ ಇದ್ರೆ, ನೀವು ಹಾಳಾಗಿರೋದಕ್ಕಿಂತಲೂ 2ರಷ್ಟು ದೇವರ ಆಶೀರ್ವಾದ ಮಾಡ್ತಾರೆ. ಈ ಒಂದು ಹೊಸ ತಿಂಗಳ 2ರಷ್ಟು ಆಶೀರ್ವಾದ ಬೇಕು ನಿಮಗೆ. ಹಾಲೆಲೂಯಾ. ಈ ತಿಂಗಳಲ್ಲಿ ನಿಮಗೆ 2ರಷ್ಟು ಆಶೀರ್ವಾದ ದೇವರು ಮಾಡಲಿಕ್ಕಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಸೊ ಅದಕ್ಕಾಗಿ ಈ ವಾಕ್ಯದಲ್ಲಿ ಹೇಳಿದ ಹಾಗೆ ದೇವರು ನಮ್ಮನ್ನು ಆತನ ಚಿತ್ತದಲ್ಲಿ ನಡಿಬೇಕಂತ ದೇವರ ಉದ್ದೇಶ ಏನಿದೆ, ಆತನ ಚಿತ್ತದಲ್ಲಿ ನಡಿಬೇಕಂತ. ಸರಿನಾ? ಸೊ ಅದಕ್ಕಾಗಿ ನಾವೆಲ್ಲರೂ ಎದುರು ನಿಂತುಕೊಳ್ಳೋಣ. ನಮಗೆ ಸಮಯ ಇಲ್ಲದ ಕಾರಣ ನಾವು ದೇವರ ಚಿತ್ತದಲ್ಲಿ ನಾವು ನಡಿಬೇಕಂತ ನಮ್ಮನ್ನು ನಾವು ಒಪ್ಪಿಸಿಕೊಂಡು ಪ್ರಯತ್ನ